ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇವತ್ತು ನಾವು ಬೆಂಗಳೂರಿನ ಫೇಮಸ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನಾವಿವತ್ತು ಬೆಂಗಳೂರಿನ ಫೇಮಸ್ ಟೆಂಪಲ್ಗಳಿಗೆ ಹೋಗ್ತಾ ಇದ್ದೀವಿ. ನಾವು ಹೋಗ್ತಾ ಇರೋದು ಬಂದು ಗವಿಗಂಗಾಧೇಶ್ವರ ದೇವಸ್ಥಾನಕ್ಕೆ. ಅಲ್ಲೇ ಆನ್ ದ ವೇ ಅಮ್ಮನ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬನಶಂಕರಮ್ಮನ ದರ್ಶನ ಮಾಡ್ಕೊಂಡ್ವಿ. ಮಾರ್ನಿಂಗ್ ಬೇಗನೆ ಎದ್ದು ಹೊರಟ್ವಿ. ನಾವು ರೀಚ್ ಆಗಿದ್ದು 8 o'clock ಮಾರ್ನಿಂಗ್ಗೆ. ಎಂಟ್ರಿ ಆಗ್ತಿದ್ದಂಗೆ ಒಂಥರ ಪಾಸಿಟಿವ್ ವೈಬು. ಅಲ್ಲೇ ಇದ್ದ ಅಂಗಡಿಲಿ ಪೂಜೆ ಸಾಮಾನುಗಳೆಲ್ಲ ತಗೊಂಡು ಒಳಗಡೆ ಎಂಟ್ರಿ ಆದ್ವಿ. ನಾನು ವಿಸಿಟ್ ಮಾಡಿರೋದು ಈ ದೇವಸ್ಥಾನಕ್ಕೆ ಫಸ್ಟ್ ಟೈಮು. ಈ ವರ್ಕಿಂಗ್ ಡೇಸಲ್ಲಿ ನಾವು ಹೋಗೋಕ್ಕೆ ದೇವಸ್ಥಾನ ವಿಸಿಟ್ ಮಾಡೋಕ್ಕೆ ಆಗೋದೇ ಇಲ್ಲ. ಸಂಡೇ ಒನ್ ಡೇ ಮಾತ್ರ ನಾವು ಔಟ್ಸೈಡ್ ಹೋಗೋಕ್ಕಾಗೋದು, ಅದು ರೆಸ್ಟಿಗೆ ಹೋಗ್ಬಿಡುತ್ತೆ. ನಾವು ಅರ್ಲಿ ಮಾರ್ನಿಂಗ್ ನಾವು ಬೇಗ ಹೋಗಿದ್ರಿಂದ ಅಲ್ಲಿ ದೇವಸ್ಥಾನದಲ್ಲಿ ಅಭಿಷೇಕ ನಡೀತಾ ಇತ್ತು ದೇವರಿಗೆ. ಹಾಗೆ ಒಂದು ರೌಂಡ್ ಪ್ರದಕ್ಷಿಣೆ ಹಾಕ್ಕೊಂಡು ದೇವ್ರನ್ನ ನೋಡ್ಕೊಂಡು ಬರೋಣ ಅಂತ ಹೊರಟ್ವಿ. ಈ ದೇವಸ್ಥಾನನ ಫುಲ್ಲು ಬಂಡೆಲೇ ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ ಫೋನ್ಗೆ ಅಲೋ ಇಲ್ಲ. ಫೋನ್ ನಾವು ಆಚೆನೂ ತೆಗಿಬಾರ್ದು, ಅದನ್ನು ಬ್ಯಾಗಲ್ಲೇ ಇಟ್ಕೊಂಡು ಹೋಗಬೇಕು. ಫೋಟೋಸು, ವೀಡಿಯೋಸು, ಕ್ಯಾಮ್ರಾ ಏನೂ ಅಲೋ ಇರಲ್ಲ. ಅಲ್ಲಿ ಸುತ್ತಮುತ್ತ ನೋಡಿ ನಾನು ವಿಡಿಯೋ ಕ್ಲಿಪ್ ಮಾಡಿದ್ದು. ತುಂಬ ಹುಷಾರಾಗಿ ಮಾಡಬೇಕು. ತುಂಬ ಹೊತ್ತು ವೇಟ್ ಮಾಡಿದ್ಮೇಲೆ ದೇವರ ಅಭಿಷೇಕನ ನಾವು ನೋಡಿಕೊಂಡು ಬಂದ್ವಿ. ಅಲ್ಲಿ ತುಂಬ ಜನ ಬಂದಿದ್ರು. ಆ್ಯಕ್ಚುಲಿ ತುಂಬ ಬೆಳಗ್ಗೆನೇ ತುಂಬ ಕ್ರೌಡ್ ಆಗಿತ್ತು. ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆಗಡೆಯಲ್ಲಿ ಪ್ರಸಾದ ಕೊಡ್ತಿದ್ರು. ಪ್ರಸಾದ ತಿಂದು ನಾವು ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ನಾನು ನೋಡ್ತಾ ಇರೋ ದೇವಸ್ಥಾನ ಬಂದು ದೊಡ್ಡ ಗಣಪತಿ ದೇವಸ್ಥಾನ ಮತ್ತು ದೊಡ್ಡ ಬಸವನ ದೇವಸ್ಥಾನ, ಎರಡೂ ಒಂದೇ ಕಡೆ ಇದೆ. ಆ ರೋಡಲ್ಲಿ ತುಂಬ ಸಲ ಓಡಾಡಿದ್ದೀವಿ, ಬಟ್ ದೇವಸ್ಥಾನ ವಿಸಿಟ್ ಮಾಡೋಕ್ಕಾಗೇ ಇರಲಿಲ್ಲ. ಕಡಲೆಕಾಯಿ ಪರ್ಸೆಗೆ ಬಂದಾಗೂ ಹೋಗಿದ್ದೀವಿ. ದೇವಸ್ಥಾನ ಒಳಗಡೆ ಹೋಗೋಕ್ಕಾಗಿಲ್ಲ, ಜಸ್ಟ್ ಪರ್ಸೆ ನೋಡ್ಕೊ ಬಂದಿದ್ದಾಯಿತು. ತುಂಬ ಕ್ರೌಡ್ ಇರುತ್ತಲ್ಲ. ಬಸವಣ್ಣನ ದೇವಸ್ಥಾನಕ್ಕೆ ಹೋಗೋ ಪಕ್ಕದಲ್ಲೇ ಒಂದು ಗೊಂಬೆ ಚಿತ್ರಣಗಳು ಮಾಡಿದ್ದಾರೆ. ಅದು ಒಂದು ಹಳ್ಳಿ ವೈಬು ಮತ್ತು ಬಸವಣ್ಣನ ಕತೆ ಹೇಳ್ತಿತ್ತು ಅಂತ ನನಗನ್ನಿಸ್ತಾ ಇತ್ತು. ಸೊ ನೋಡೋಕ್ಕೂ ತುಂಬ ಚೆನ್ನಾಗಿತ್ತು. ನಮ್ಮ ಬೆಂಗಳೂರಲ್ಲೇ ನಮ್ಮ ಸುತ್ತಮುತ್ತನೇ ತುಂಬ ಪ್ಲೇಸಸ್ ಇರುತ್ತೆ, ಅವು ನಮಗೆ ಗೊತ್ತಿರಲ್ಲ. ಸೊ ನಾನು ಬೆಂಗಳೂರಿಂದ ಬಂದಾಗಿಂದ ಈ ಪ್ಲೇಸಸ್ಗಳಿಗೆ ನಾನು ವಿಸಿಟ್ ಮಾಡೇ ಇರಲಿಲ್ಲ. ವರ್ಕ್ ಬ್ಯುಸಿನಂತೂ ಔಟ್ಸೈಡ್ ಹೋಗ್ತಾ ಇದ್ವಿ ಸುತ್ತಮುತ್ತ, ಬಟ್ ನಾವು ಬೆಂಗಳೂರಲ್ಲಿರೋ ಇಲ್ಲಿಗೇ ನಾವು ವಿಸಿಟ್ ಮಾಡಿರಲಿಲ್ಲ. ಟೆಂಪಲ್ ಸುತ್ತಮುತ್ತ ಔಟ್ಸೈಡು ಫುಲ್ಲು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಒಂದು ಪ್ಲಾಸ್ಟಿಕ್ ಪೇಪರೇ ಆಗಲಿ ಏನೇ ಆಗಲಿ ಕಾಣಿಸಿಲ್ಲ, ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದರು. ಒಳಗೆ ಎಂಟ್ರಿ ಆಗಿ ದೊಡ್ಡ ಬಸವಣ್ಣನ ನಮಸ್ಕಾರ ಮಾಡಿಕೊಂಡು, ನಾನಿಷ್ಟು ದೊಡ್ಡ ಬಸವಣ್ಣನ ನಾನು ನೋಡೇ ಇರಲಿಲ್ಲ. ಜಸ್ಟ್ ಚಿಕ್ಕದು ಮಾತ್ರ ನೋಡಿದ್ದೆ. ನೋಡಿಕೊಂಡು ದರ್ಶನ ಮಾಡಿಕೊಂಡು ಬಂದೆ. ಪ್ರತಿಯೊಂದು ಟೆಂಪಲ್ದು ಅದರದ್ದೇ ಆದ ಪುರಾತನ ಕಥೆಗಳಿರುತ್ತೆ. ಇದರಲ್ಲೂ ಸೇಮ್ ಹಾಗೇನೆ ಒಂದು ದೊಡ್ಡ ಬಸವಣ್ಣನ ದೇವಸ್ಥಾನದ್ದು ಒಂದು ಕಥೆನೇ ಇದೆ. ಅದು ವಿಡಿಯೋನ ಕ್ಲಿಕ್ನ ನಾನು ಹಾಕಿದ್ದೀನಿ. ಟೆಂಪಲ್ ಎಲ್ಲ ನೋಡಿಕೊಂಡು ನಾವು ಬನಶಂಕರಿಗೆ ಬಂದರೆ ಅಲ್ಲಿ ರೋಡ್ನೇ ಫುಲ್ಲು ಮೇನ್ ರೋಡ್ನೇ ಬ್ಲಾಕ್ ಮಾಡಿದ್ರು. ಜನಸಾಮಾನ್ಯರು ಎಲ್ಲೂ ಓಡಾಡಬೇಕು ಅನ್ನೋದೇ ಗೊತ್ತಿರಲಿಲ್ಲ. ನಾವು ಆಟೋ ಮಾಡ್ಕೊಂಡು ಹಂಗೂ ಪೈಪ್ಲೈನ್ ರೋಡಲ್ಲಿ ಬಂದರೆ ಅಲ್ಲಿ ಫುಲ್ಲು ಟ್ರಾಫಿಕ್ಕು.
ಅಟ್ಲೀಸ್ಟು ಜನಸಾಮಾನ್ಯವ್ರಿಗೆ ಓಡಾಡೋಕ್ಕಾದ್ರೂ ಒಂದು ವ್ಯವಸ್ಥೆ ಮಾಡಿ ಅದನ್ನ ಬ್ಲಾಕ್ ಮಾಡಬೇಕಿತ್ತು. ಇಲ್ಲಿ ಯಾವ ರೀತಿ ಫಸ್ಟ್ ಆಫ್ ಆಲ್ ಇನ್ಫಾರ್ಮೇಷನ್ಗಳೇ ಇರಲಿಲ್ಲ. ರೋಡ್ ಬ್ಲಾಕ್ ಮಾಡ್ತೀನಿ ಅಂತ ಎಲ್ಲೆಲ್ಲೋ ಸುತ್ತಾಡಿಕೊಂಡು ಹೋಗಿದ್ದಾಯಿತು. ಬರ್ತಾರೆ ಹೌದು, ಅವ್ರಿಗೆ ನಾವು ಸೆಕ್ಯೂರಿಟಿ ಕೊಡಬೇಕು ಹಾಗಂತ ನಾವೆಲ್ಲೋ ಓಡಾಡ್ಕೊಂಡು ಅದ್ರ ಬಗ್ಗೆ ಪ್ರಶ್ನೆ ಮಾಡೋರು ಯಾರೂ ಇರಲಿಲ್ಲ. ನಾವುಗಳೇ ಪ್ರಶ್ನೆ ಮಾಡಿಲ್ಲ ಅಂದರೆ ಇನ್ಯಾರು ಪ್ರಶ್ನೆ ಮಾಡ್ತಾರೆ ಅಲ್ವಾ? ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಯಾವ್ದು ಬೇಕು ಅಂತ ಕಮೆಂಟ್ ಮಾಡಿ ಗೈಸ್.